ಅಪ್ಪಮ್ಮ, ಅಪ್ಪ ನಮ್ಮಲ್ಲಿ ಕೈ ಮಾಡಿದ್ರು, ಮತ್ತೆ ನನ್ನ ಮನೆ ಬಿಟ್ಟು ಆಚೆ ಹೋಗು ಅಂತಾನು ಹೇಳಿದ್ರು. ಪಪ್ಪ ದುರ್ಗಾಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ದುರ್ಗಾ ಬೇಕು ಅಂತಾನೆ ನನ್ನ ಅಪ್ಪನಿಂದ ದೂರ ಮಾಡಕ್ ನೋಡ್ತಿದ್ದಾಳೆ. ಆದ್ರೆ ಈ ಮನೇಲಿ ಯಾರು ನನ್ನ ನಂಬ್ತಾನೆ ಇಲ್ಲ. ಪಾಪ ಹಿತ, ಇಷ್ಟೆಲ್ಲ ರಾಮಾಯಣ ನಡೆಯೋದಕ್ಕೆ ಕಾರಣ ಆ ದುರ್ಗಾ ಅಂತ ಅಂದ್ಕೊಂಡಿದ್ದಾಳೆ. ಆದರೆ ಈ ಮನೆಗೆ ಬೆಂಕಿ ಹಚ್ಚಿ ಶರತ್ ನಿನ್ನ ಮೇಲೆ ಕೈ ಎತ್ತೋ ಥರ ಮಾಡಿ ನಿನ್ನನ್ನು ಅನಾಥೆಯಾಗಿ ಮಾಡ್ತಿರೋ ನಿಜವಾದ ಸೂತ್ರಧಾರಿ ಈ ನಿನ್ನ ಅಪ್ಪಮ್ಮ ಅನ್ನೋದು ನಿನಗೆ ಹೇಗೆ ಗೊತ್ತಾಗಬೇಕು? ನೀನು ಬರೀ ಬೊಂಬೆ ಹಾಗೆ ನಾನು ಆಡಿಸ್ದಾಗೆ ಆಡೋದಷ್ಟೇ ನಿನ್ನ ಕೆಲಸ. ಈ ಮನೆಯಲ್ಲಿ ನಂಗೆ ಯಾರು ಇಷ್ಟ ಇಲ್ಲ, ಯಾರಿಗೂ ನಂಗೆ ಕಂಡ್ರೆ ಆಗಲ್ಲ. ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡ್ತಾರೆ. ನಂಗೆ ಒಂಟಿ ಅಂತ ಅನಿಸ್ತಿದೆ, ನನಗೆ ಯಾರು ಇಲ್ಲ. ಹಿತ ಪುಟ್ಟ, ಯಾಕೋ ಬಂಗಾರಿ ಇಷ್ಟೊಂದು ನೊಂದುಕೊಳ್ತಾ ಇದೀಯ ನೀನು? ನನಗೆ ಗೊತ್ತು ಕಂದ, ಈ ಮನೆಯಲ್ಲಿ ನಿನ್ನ ಮಾತನ್ನ ಯಾರೂ ಕೇಳ್ತಾ ಇಲ್ಲ ಅಂತ. ಎಲ್ಲರೂ ನಿನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಚಿನ್ನಿ. ಯಾಕೆ ಗೊತ್ತಾ? ನೀನಿನ್ನೂ ಚಿಕ್ಕ ಹುಡುಗಿ ಅಂತ. ಹಿತಂಗೇನು ಗೊತ್ತಾಗತ್ತೆ? ಒಂದು 4 ದಿವಸ ಹತ್ತು ಆಮೇಲೆ ಸುಮ್ಮನಾಗ್ತಾಳೆ ಅಂತ ಎಲ್ಲರೂ ನಿನ್ನನ್ನು ತುಂಬ ಹಗುರವಾಗಿ ನೋಡ್ತಾ ಇದ್ದಾರೆ ಕಂದ. ಅಪ್ಪ ಕೂಡ ಹಾಗೆ ಅಂದ್ಕೊಂಡಿದ್ದಾರೆ ಅಪ್ಪಮ್ಮ. ಮತ್ತಿನ್ನೇನು ಕಂದ, ಇವತ್ತು ನಿನ್ನ ಪಪ್ಪ ನಿನ್ನನ್ನು ಮನೆ ಬಿಟ್ಟು ಹೊರಟೋಗು ಅಂತ ಯಾಕೆ ಬೈದ್ರು ಗೊತ್ತಾ? ಅವ್ರಿಗೆ ಚೆನ್ನಾಗಿ ಗೊತ್ತು ನಮ್ಮ ಹಿತ ಪುಟ್ಟಿ ತುಂಬ ಒಳ್ಳೆಯವಳು, ನಾನು ಏನೇ ಬೈದರೂ ಅವಳಿಗೆ ಮನೆ ಬಿಟ್ಟು ಹೋಗೋ ಧೈರ್ಯ ಇಲ್ಲ, ಒಂದು 4 ದಿವಸ ಹತ್ತು ಆಮೇಲೆ ತಾನಾಗೆ ಸರಿ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದಾರೆ. ನೋಡು ಹಿತ, ನೀನು ಈ ರೀತಿ ಅಳೋದು ಮನೆಯಲ್ಲಿ ಎಲ್ರಿಗೂ ಅಭ್ಯಾಸ ಆಗೋಗಿದೆ ಕಂದ. ಆ ಧೈರ್ಯದ ಮೇಲೇ ನಿಮ್ಮ ಪಪ್ಪ ನಿನ್ನ ಮೇಲೆ ಕೋಪ ತೋರಿಸಿದ್ದು. ಆದರೆ ನಮ್ಮ ಹಿತ ಪುಟ್ಟಿ ಜಾಣ ಮಗು. ನನಗೆ ಗೊತ್ತು, ಈ ಮನೆಯಲ್ಲಿ ಯಾರೇ ಏನೇ ಬೈದರೂ ಏನೇ ಅಂದರೂ ನೀನು ಮಾತ್ರ ಈ ಮನೆ ಬಿಟ್ಟು ಹೋಗಲ್ಲ ಅಂತ. ಅಲ್ವಾ ಕಂದ? ನಾನು ಸಣ್ಣವಳಾಗಿದ್ದ ಮಾತ್ರಕ್ಕೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಗೆ ಡಿಸೈಡ್ ಮಾಡಿದ್ರು? ದುರ್ಗಾ ಮಾತನ್ ಯಾಕಪ್ಪ ಯಾವಾಗಲೂ ನಂಬ್ತಾರೆ? ಹೋಗ್ಲಿ ಬಿಡು ಕಂದ, ನೀನಿದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ನೋಡಿಲಿ, ಈ ನಿನ್ನ ಅಪ್ಪ ಅಮ್ಮ ಯಾವಾಗಲೂ ನಿನ್ನ ಜೊತೆಲೇ ಇರ್ತಾರೆ ಅಲ್ವಾ? 1-2 ದಿನ ಕಂದ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಿನ್ನ ಮನಸ್ಸು ಹಗುರ ಆಗತ್ತೆ. ದುರ್ಗನ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಸರಿನಾ? ಆದರೆ ಒಂದು ಮಾತು ಕಂದ, ದುರ್ಗಾ ನಿನಗೆ ಬರೀ ಸಾಕು ತಾಯಿ ಅಷ್ಟೇ. ಪ್ರಪಂಚದಲ್ಲಿರೋ ಎಲ್ಲ ಮಲ್ತಾಯಿನೂ ಒಳ್ಳೆಯವರೇ ಆಗಿರ್ತಾರೆ ಅಂತ ಅಲ್ಲ ಕಂದ. ನನಗೆ ಯಾಕೋ ದುರ್ಗಾ ನಿನ್ನ ಜೊತೆ ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ಅವಳು ಕೂಡ ಇದೇ ಸಾಲ್ಗೆ ಸೇರಿದಾಳೆ ಅಂತ ನಂಗೆ ಅನ್ನಿಸ್ತಾ ಇದೆ. ಆದರೆ ನೀನೇನು ಯೋಚನೆ ಮಾಡಬೇಡ ಕಂದ, ದುರ್ಗಾ ನಿನಗೆ ಯಾವುದೇ ರೀತಿ ತೊಂದರೆ ಕೊಡದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಇದು ನಾನು ನಿನಗೆ ಮಾಡ್ತಾ ಇರೋ ಪ್ರಾಮಿಸ್. ವೆರಿ ಗುಡ್. ನನ್ನ ಪ್ಲ್ಯಾನ್ ಚೆನ್ನಾಗಿ ವರ್ಕ್ ಆಗ್ತಿದೆ. ನನ್ನ ಪ್ರತಿಯೊಂದು ಮಾತು ಹಿತ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಿದೆ. ಯೋಚಿಸು ಪುಟ್ಟ, ಚೆನ್ನಾಗಿ ಯೋಚಿಸು. ನೀನು ಯೋಚನೆ ಮಾಡಿದಷ್ಟು ನನಗೆ ಲಾಭ. ಆದಷ್ಟು ಬೇಗ ದುರ್ಗಾ ಮತ್ತು ಶರತ್ನಿಂದ ನಿನ್ನನ್ನು ಸಂಪೂರ್ಣವಾಗಿ ದೂರ ಮಾಡ್ತೀನಿ. ಹೇಳಿ ಅತ್ತೆ, ನಮ್ಮಮ್ಮ ನಿಮಗೆ ಗೊತ್ತಾ? ಹೌದು ದುರ್ಗಾ, ಅರುಂಧತಿ ನನಗೆ ಚೆನ್ನಾಗೇ ಗೊತ್ತು. ಬರೀ ಗೊತ್ತಿರೋಳಷ್ಟೇ ಅಲ್ಲ, ಅವಳು ನನ್ನ ಪ್ರಾಣ ಸ್ನೇಹಿತೆ ಕೂಡ. ಏನು, ನಮ್ಮಮ್ಮ ನಿಮ್ಮ ಸ್ನೇಹಿತೆನಾ? ಹೌದು ದುರ್ಗಾ, ಆ ಮಾಳ್ವಿಕಾ ಅನ್ನೋ ರಾಕ್ಷಸಿ ಬಗ್ಗೆ ಸತ್ಯ ತಿಳ್ಕೊಂಡಿರೋ ಕೆಲವೇ ಜನರಲ್ಲಿ ನಿಮ್ಮಮ್ಮ ಅರುಂಧತಿ ಕೂಡ ಒಬ್ಳು. ಆ ಮಾಳ್ವಿಕಾ ಈ ಮನೆಗೆ, ಈ ಜಗತ್ಗೆ ಎಷ್ಟು ದೊಡ್ಡ ಕಂಟಕ ಅನ್ನೋ ಸತ್ಯ ನಿಮ್ಮಮ್ಮ ಅರುಂಧತಿ ತುಂಬಾನೇ ಬೇಗ ಅರ್ಥ ಮಾಡ್ಕೊಂಡಿದ್ಲು.
ಅವಳ ಅಪಾಯಕಾರಿ ಶಕ್ತಿನ ತಡೆಯೋಕ್ಕೆ ನಿಮ್ಮಮ್ಮ ಅವಳಿಂದ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ಲು. ಆದರೆ ಪಾಪ ಅವಳಿಗೆ ಅದರಲ್ಲಿ ಸಂಪೂರ್ಣ ಯಶಸ್ಸು ಸಿಗಲೇ ಇಲ್ಲ. ನಿಮ್ಮಮ್ಮ ಅರುಂಧತಿ ಸಾಧಾರಣ ಹೆಣ್ಣಾಗಿರ್ಲಿಲ್ಲ ದುರ್ಗಾ. ಅವಳು ಧೈರ್ಯಕ್ಕೆ ಹೆಸರಾಗಿದ್ಲು. ಆಕೆಯಲ್ಲಿ ದೈವಿಕ ಶಕ್ತಿ, ಮನೋಬಲ ತುಂಬಾನೇ ಹೆಚ್ಚಾಗಿತ್ತು. ಇವತ್ತು ನಿಮ್ಮಮ್ಮಂಗೆ ಆ ಮಾಳ್ವಿಕಾನ ಸಂಪೂರ್ಣವಾಗಿ ಸೋಲಿಸಿ ನಾಶ ಮಾಡೋಕ್ಕಾಗಿಲ್ಲದೆ ಇರಬಹುದು. ಆದರೆ ಆ ಮಾಳ್ವಿಕಾ ಇವತ್ತು ಸಂಪೂರ್ಣ ಶಕ್ತಿ ಪಡೀದೆ ಈ ಮಟ್ಟಕ್ಕೆ ಒದ್ದಾಡ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ನಿಮ್ಮಮ್ಮನೇ. ಇಷ್ಟರಲ್ಲೇ ಆ ಮಾಳ್ವಿಕಾ ಈ ಇಡೀ ಜಗತ್ತನ್ನ ತನ್ನ ಕಾಲಡಿಲಿ ಇಟ್ಕೊಳ್ಳೋ ಅಷ್ಟು ಶಕ್ತಿಶಾಲಿ ಆಗಿರ್ಬೇಕಾಗಿತ್ತು. ಆದ್ರೆ ನಿಮ್ಮಮ್ಮ ಅವಳ ಶಕ್ತಿಯಿಂದ ಆ ಮಾಳ್ವಿಕಾ ಮಂತ್ರಶಕ್ತಿನ ಕುಗ್ಸಿದ್ಲು. ಆ ಮಾಳ್ವಿಕಾ ತನ್ನ ಗುರಿ ತಲುಪದೇ ಇರೋ ತರ ತಡೆದು ನಿಲ್ಸಿದ್ದು ನಿಮ್ಮಮ್ಮ ಅರುಂಧತಿ. ಅತ್ತೆ, ಏನ್ ಹೇಳ್ತಿದ್ದೀರಾ ನೀವು? ನಮ್ಮಮ್ಮಂಗೆ ಅಷ್ಟೊಂದು ಶಕ್ತಿ ಇತ್ತ? ನನ್ನಿಂದ ಇದನ್ನ ನಂಬಕ್ಕೆ ಆಗ್ತಿಲ್ಲ. ನಮ್ಮಮ್ಮ ಒಬ್ಳು ಸಾಧಾರಣ ಹೆಣ್ಣು, ನನ್ನ ಪ್ರೀತಿಯಿಂದ ಸಾಕಿದ ತಾಯಿ ಹಿಂದೆ ಇಷ್ಟೊಟ್ಟು ಕತೆ ಇದೆಯಾ? ನಾನೆಲ್ಲೋ ಆ ಮಾಳ್ವಿಕ ನಮ್ಮಪ್ಪನ ಮೇಲಿರೋ ದ್ವೇಷಕ್ಕೆ ನಮ್ಮಮ್ಮನ ಬಲಿ ತಗೊಂಡ್ಲು ಅನ್ಕೊಂಡಿದ್ದೆ. ಇಲ್ಲ, ಆದ್ರೆ ಇದರಿಂದ ಬೇರೆನೇ ವಿಷಯ ಇದೆ ಅಂತ ನಂಗೆ ಈಗ ಅನಿಸ್ತದೆ. ಅಲ್ಲ, ನಮ್ಮಮ್ಮಂಗೂ ಮಾಳ್ವಿಕಗೂ ಏನ್ ಸಂಬಂಧ? ಆ ರಾಕ್ಷಸಿ ಮಾಳ್ವಿಕ ನಮ್ಮಮ್ಮಂಗೂ ಹೇಗ್ ಪರಿಚಯ ಆಯ್ತು? ಅತ್ತೆ, ನನ್ನ ಪ್ರತಿಯೊಂದು ಪ್ರಶ್ನೆಗೂ ನನಗೆ ಉತ್ತರ ಬೇಕು ಅತ್ತೆ. ನೀವ್ ಹೇಳೋ ರೀತಿ ನಮ್ಮಮ್ಮ ಅಷ್ಟೊಂದು ಶಕ್ತಿಶಾಲಿ ಆಗಿದ್ರೆ ಅವ್ರು ಅಷ್ಟೊಂದು ಅಸಹಾಯಕಳಾಗಿ ಯಾಕೆ ಸತ್ರು? ಅವ್ರನ್ನ ಅವ್ರು ಕಾಪಾಡ್ಕೋಬೋದಿತ್ತಲ್ವಾ ಅತ್ತೆ? ಹೇಳಿ ಅತ್ತೆ. ದುರ್ಗಾ, ನಿನ್ನ ಮನಸ್ಸಲ್ಲಿ ಹೇಳ್ತಿರೋ ಪ್ರತಿಯೊಂದು ಪ್ರಶ್ನೆನೂ ನ್ಯಾಯವಾಗೇ ಇದೆ. ನಿನ್ನ ಕಣ್ಣಲ್ಲಿರೋ ನೋವು, ಗೊಂದಲ ಎಲ್ಲ ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೆ ಮಗಳೇ, ಕೆಲವು ಪ್ರಶ್ನೆಗಳಿಗೆ ನನ್ನ ಹತ್ರನೂ ಉತ್ತರ ಇಲ್ಲಮ್ಮ. ಇದಕ್ಕೆಲ್ಲ ಉತ್ತರ ಹುಡುಕ್ಬೇಕು ಅಂತ ಹೊರಟಾಗ್ಲೆ ಆ ಮಾಳ್ವಿಕಾ ನನ್ನ ಕಲ್ಲು ಅಗಸ್ಬಿಟ್ಲು. ಕೊನೆಯದಾಗಿ ಆ ಮಾಳ್ವಿಕಾ ಮತ್ತೆ ನಿಮ್ಮಮ್ಮನ ನಡುವೆ ಏನ್ ನಡೀತು, ನಿಮ್ಮಮ್ಮ ಹೇಗ್ ಸತ್ಲು ಅನ್ನೋ ರಹಸ್ಯ ಇನ್ನೂ ನಿಗೂಢವಾಗೇ ಇದೆ.